ನಮ್ಮ KMC ಆಸ್ಪತ್ರೆಯಲ್ಲಿ ಉದ್ಯೋಗಿಯಾದಂಥ ಶ್ರೀ ಶಂಕರ್ ಬಸವರಾಜ್ ಉರ್ಬಿ ಇವರಿಗೆ ಚವಾಣ್ ಅಂತಲೂ ಕರೀತಿದ್ರಂತೆ. ಬಟ್ ಆಧಾರ್ ಕಾರ್ಡ್ ಪ್ರಕಾರ ಶಂಕರ್ ಬಸವರಾಜ್ ಉರ್ಬಿ ಸುಮಾರು 29 ವಯಸ್ಸಿನವರು. ನಮ್ಮಲ್ಲಿ KIMS D ಗ್ರೂಪ್ ವಾರ್ಡ್ ಬಾಯ್ ಅಂದರೆ ಏಜೆನ್ಸಿ ಒಳಗೆ ಕೆಲಸ ಮಾಡ್ತಾಯಿದ್ರು, CISB ಏಜೆನ್ಸಿಯಲ್ಲಿ. ಅವರಿಗೆ ಸುಮಾರಾಗಿ 95 to 99% ಸೂಪರ್ಫಿಷಿಯಲ್ ಟು ಡೀಪ್ ಬರ್ನ್ಸ್ ವಿತ್ ಸಿವಿಯರ್ ಇನ್ಹಲೇಷನ್ ಇಂಜುರಿ ಆಗಿತ್ತು. ಅವರು ಇವತ್ತು ಬೆಳಗ್ಗೆ ಅಂದರೆ 29/12 ಇವತ್ತು ಬೆಳಗ್ಗೆ 1:35ಕ್ಕೆ ನಿಧನರಾದರು. ನಾನು ಸಂಸ್ಥೆಯ ನಿರ್ದೇಶಕನಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ದೊರೆಯಲಿ ಮತ್ತು ಅವರ ಕುಟುಂಬದಸ್ಥರಿಗೆ ದೇವರು ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಉಳಿದವರ ಕಂಡೀಷನ್ನದು ಅವರು ಸ್ಟೇಬಲ್ ಇದ್ದರು, ಕ್ರಿಟಿಕಲ್ ಇದ್ದಾರೆ. ತಮಗೆ ಗೊತ್ತಿದ್ದ ಹಾಗೆ ವಿನಾಯಕ ಬಾಲಕ ಡೇ ಬೈ ಡೇ ಹಿ ಇಸ್ ರಿಕವರಿ. 3 ಜನರದ್ದು ಇನ್ನೂ ಕ್ರಿಟಿಕಲ್ ಇದ್ದಾರೆ. ಇಲ್ಲ, ಕನ್ಸಲ್ಟೇಷನ್ ಇದು ಮಾಡಿಕೊಂಡು ಅವ್ರಿಗೆ ಬೇಕಾದಂಥ ಈ ನ್ಯೂಟ್ರಿಷನ್ ಸಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಈಗ ಆಲ್ಬುಮಿನ್ ಇರ್ಬೋದು, ಪ್ರೋಟೀನ್ ಇರ್ಬೋದು ಮತ್ತು ಉಳಿದಂಥ ಯಾವುದೇ ಮಟೀರಿಯಲ್ಸನ್ನು ನಾವು ಟ್ರಾನ್ಸ್ಫ್ಯೂಷನ್ ಮಾಡ್ತಾ ಇದ್ದೀವಿ. ಪ್ಲೇಟ್ಲೆಟು ಒಬ್ಬರದು ಕಡಿಮೆ ಇತ್ತು, ಅವ್ರಿಗೂ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ದೀವಿ. ಇನ್ಫೆಕ್ಷನ್ ಸಲುವಾಗಿ ಸೆಪ್ಟಿಸಿಮಾ ಇದ್ದಕ್ಕೆ ಅವರಿಗೆ ಹೈಯರ್ ಆಂಟಿಬಯೋಟಿಕ್ನು ನಮ್ಮ ಸಂಸ್ಥೆಯಿಂದನೇ ಕೊಡಲಾಗ್ತದೆ. ರಿಕವರಿ ಚಾನ್ಸ್ ಹೇಗಿದೆ ಸರ್? 3 ಜನರು ಕಷ್ಟ, ಯಾಕಂದರೆ ಕ್ರಿಟಿಕಲ್ ಇರೋದ್ರಿಂದ ಇನ್ಫೆಕ್ಷನ್ನು ಮತ್ತು ಇವೆಲ್ಲ ಡೆವಲಪ್ ಆಗಿದ್ದರಿಂದ ಸ್ವಲ್ಪ ಪ್ರೋಗ್ನೋಸಿಸ್ ಈಸ್ ವೆರಿ ಪೋರ್. ಈ KIMSದಲ್ಲಿ ಈ ತರದ ಅವಘಡಗಳು ಹಿಂದೆ ಏನಾದರೂ ಆಗಿತ್ತಾ ಅಥವಾ ಇದು ಫಸ್ಟ್ ಟೈಮ್ ಈ ತರ? ಅಲ್ಲ, ಇದು ಅವಘಡ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಇಂಥವು ಸಾಕಷ್ಟು ಆಕ್ಸಿಡೆಂಟ್ ಆಗಿರ್ಬೋದು. ಅಲ್ಲ, ಡಿಸಾಸ್ಟರ್ಸ್ ಕಂಡೀಷನ್ಸ್ ಮೊದಲು ಬಂದಿದ್ದಾರೆ. ಅವೆಲ್ಲವನ್ನು ನಮ್ಮ KMC ಸಂಸ್ಥೆ ಸಮರ್ಥವಾಗಿ ಎದುರಿಸಿದೆ. ಈಗ ಆಗಲೇ ಹೇಳ್ದಂಗೆ ವಿ ಟ್ರೀಟ್ ಆ್ಯಂಡ್ ಹಿ ಕ್ಯೂರ್ಸ್. ಸೊ ನಮ್ಮ ಎಲ್ಲ ಪ್ರಯತ್ನ ಮತ್ತು ಜನಪ್ರತಿನಿಧಿಗಳು ಸಹಿತ ಅವರು ಹಗಲು ರಾತ್ರಿ ಇರುಳು ಅನ್ನೋದೇ ನಮ್ಮೊಂದಿಗೆ ಸಹಕಾರ ಮಾಡಿ ಮತ್ತು ಈ ಸಾರ್ವಜನಿಕರು ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸ್ತೇವೆ. ಹೌದು, ಅದನ್ನು ನಾನು ಈ ಆಡಳಿತ ಮಂಡಳಿಯಲ್ಲಿ ಇದನ್ನು ಚರ್ಚೆ ಮಾಡಿ ಏನು ಕಾನೂನಲ್ಲಿ ಅವಕಾಶವಿದೆ ಅದನ್ನು ನಾನು ಕ್ರಮ ತೆಗೆದುಕೊಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.